ಕಾಫಿ ನಾಡಿನಲ್ಲಿ ವಾತಾವರಣವೇ ಬದಲಾಗಿದೆ. ವೇಗವಾಗಿ ಬೀಸುವಂತಹ ಶೀತಗಾಳಿ, ಕೊರೆಯೋ ಚಳಿಗೆ ಸ್ಥಳೀಯರ ಜೊತೆ ಚಂದ್ರದ್ರೋಣ ಪರ್ವತದ ಮುಳ್ಳಯ್ಯನಗಿರಿಯಲ್ಲಿ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದ್ದಂತಹ ಪ್ರವಾಸಿಗರನ್ನ ಕಂಗಾಲಾಗಿಸಿದೆ. ಇಳಿಯನ್ನ ಇಬ್ಬನಿ ತಬ್ಬಿದೆ, ಎಲ್ಲೆಲ್ಲೂ ಮಂಜು ಮುಸುಕಿದೆ, ಚುಮು ಚುಮು ಚಳಿ ಮೈ ಕೊರೆಯುತ್ತದೆ, ಹಿಮದ ಹೊದಿಕೆ ಕಣ್ಣಿಗೆ ಹಬ್ಬದಂತಿದೆ, ಪ್ರಕೃತಿಯ ಸೊಬಗು ಮನಸೋಲುವಂತಿದೆ. ಇದು ಕಾಫಿನಾಡು ಚಿಕ್ಕಮಗಳೂರಿನ ವಾತಾವರಣ. ಕಳೆದ 2 ದಿನಗಳಿಂದ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದ್ದು, ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಕನಿಷ್ಠ ತಾಪಮಾನ 17 ಡಿಗ್ರಿಗೆ ಕುಸಿತವಾಗಿದೆ. ಇದು ಪ್ರಕೃತಿ ಸೌಂದರ್ಯ ಅನುಭವಿಸಲು ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿಗೆ ಬಂದಂತ ಪ್ರವಾಸಿಗರು ಕೊರೆಯುವ ಚಳಿಗೆ ಗಡಗಡ ಅಂತ ನಡುತ್ತಿದ್ದಾರೆ. ನಾವು ಮ್ಯಾಂಗ್ಳೂರಿಂದ ಬಂದ್ವಿ. ಇಲ್ಲಿ ಬಂದ ಮೇಲೆನೆ ಗೊತ್ತಾಗಿದೆ ಈ ತರ ವೆದರ್ ಎಲ್ಲ ಇದೆ ಅಂತೇಳಿ. ಆದರೆ ಕ್ಲೈಮೇಟ್ ಚೆನ್ನಾಗಿದೆ, ಚೆಂದ ಎಂಜಾಯ್ ಮಾಡಿದ್ವಿ. ವೆದರ್ ತುಂಬ ಚೆನ್ನಾಗಿದೆ. ವ್ಯೂಸ್ ನೋಡಲಿಕ್ಕೆ ಮತ್ತೆ ಸಿಗಲಿಲ್ಲ ನಮಗೆ. ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದ್ದೀವಿ. ತುಂಬ ರೀಲ್ಸ್ ಎಲ್ಲ ಮಾಡಿದ್ವಿ. ಅಯ್ಯೋ ಜೋರಾಗಿ ಬೀಸ್ತಾ ಉಂಟು ಗಾಳಿ, ತುಂಬ ಖುಷಿ ಆಯಿತು. ಹವಾಮಾನ ಬದಲಾವಣೆ ಪ್ರವಾಸೋದ್ಯಮದ ಮೇಲೂ ತಟ್ಟಿದೆ. ರಾಜ್ಯದ ಎತ್ತರದ ಶಿಖರವಾಗಿರುವ ಮುಳ್ಳಯ್ಯನಗಿರಿಯಲ್ಲಿ ವೇಗವಾಗಿ ಶೀತ ಗಾಳಿ ಬೀಸುತ್ತಿದೆ. ದಟ್ಟ ಮಂಜು ಪ್ರಕೃತಿ ಸೌಂದರ್ಯವನ್ನ ಸಂಪೂರ್ಣವಾಗಿ ಆವರಿಸಿದೆ. ಹಸಿರ ಹೊದಿಕೆಯನ್ನ ಕಣ್ತುಂಬಿಕೊಳ್ಳಲು ಬಂದ ಪ್ರವಾಸಿಗರಿಗೆ ಎಲ್ಲೆಲ್ಲೂ ಬರೀ ಹಿಮದ ದರ್ಶನವಾಗ್ತಿದೆ. ಆದರೆ ಚಳಿಯು ಮೋಜು ಮಸ್ತಿ ಮಾಡ್ತಾ ಇದ್ದು, ಇದು ಒಂದ್ ರೀತಿ ಹಿತಾನುಭವ ನೀಡುತ್ತಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಮೈಂಡ್ ತುಂಬ ಇರೋ ಕಾರಣ ನಮಗೆ ಕರೆಕ್ಟಾಗಿ ವ್ಯೂ ಸಿಗಲಿಲ್ಲ ಅಂತ ಅಷ್ಟೇ. ಇಲ್ಲಿ ಅಂದರೆ ನಾವು ಇದರ ಬಗ್ಗೆ ಮೊದಲೇ ತಿಳ್ಕೊಂಡು ಇದಕ್ಕೆ ಬೇಕಾದ ವ್ಯವಸ್ಥೆಗಳಂದರೆ ಸ್ವೆಟ್ಟರ್, ಮಫ್ಲರ್, ಮಾಸ್ಕ್ ಅದೆಲ್ಲ ಹಾಕೊಂಡು ಬಂದರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಇನ್ನು 14ರವರೆಗೂ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವೇಗವಾಗಿ ಶೀತಗಾಳಿ ಕೊರೆಯುವ ಚಳಿ ಇರುವುದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಭಾಗದ ಕೆಲ ಪ್ರದೇಶಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದ್ದು, ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲು ಸೂಚನೆ ನೀಡಿದೆ. ಅಶ್ವಿತ್ ಮಾವಿನಗುಡಿ, ಟಿವಿ9 ಚಿಕ್ಕಮಗಳೂರು.